ಕಾರ್ಗಿಲ್ನಿಂದ ಬಟಾಲಿಕ್ ತಲುಪಿ ಆರ್ಯನ್ ಕಣಿವೆಯಲ್ಲಿ ಮೂಡಣದ ಹಾದಿ ಹಿಡಿದು ನಾವು ಬಂದಿದ್ದೋ ದಾರ್ಚಿಕ್ಕಿಗೆ. ಸಿಂಧೂ ನದಿಯ ಎಡದಂಡೆಯ ಮರೆಯಲ್ಲಿ ಕಾಲುವೆ ನಿಂತಂತಿರುವ ಒಂದು ಪುಟ್ಟ ಹಳ್ಳಿ. ಇದು ಬ್ರೋಕ್ಪಾ ಮಂದಿಯ ತವರು. ಇವರು ಬುಡಕಟ್ಟು ಜನಾಂಗ. ಹಿಮಾಲಯದ ಕೊರೆಯುವ ಚಳಿಯನ್ನು ತಡೆಯಲು ಬೆಟ್ಟದ ಇಳಿಜಾರಿನಲ್ಲೇ ಕಲ್ಲು, ಮಣ್ಣು ಮತ್ತು ಮರದ ತೊಲೆಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಕಟ್ಟಿದ ಮನೆಗಳು ಇಲ್ಲಿನ ಹೆಗ್ಗುರುತು. ಬೆಚ್ಚನೆಯ ಹವೆಯಿಂದ ಈ ಕಣಿವೆಯಲ್ಲಿ ಆಪ್ರಿಕಾಟು, ಆಕ್ರೋಟು, ದ್ರಾಕ್ಷಿ ಬಳ್ಳಿಗಳು ಮತ್ತು ಗೋಧಿ, ಬಾರ್ಲಿ ಹೊಲಗಳು ನಡನಳಿಸ್ತವೆ. ಬಂಡೆಗಳ ನಡುವೆ ಕುರಿ ಮೇಕೆಗಳನ್ನು ಮೇಯಿಸುವ ಹಳ್ಳಿಗರ ಕೂಗು ಕಣಿವೆಯುದ್ದಕ್ಕೂ ತೇಲಿಬರುತ್ತೆ. ಪ್ರೋಕ್ಸ್ಕತ್ ಭಾಷೆಯಲ್ಲಿ ವ್ಯವಹರಿಸುವ ಈ ಜನ ಬೌದ್ಧ ಧರ್ಮದ ಜೊತೆಗೆ ಪ್ರಕೃತಿಯನ್ನು ಆರಾಧಿಸುವ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಪಾಲಿಸ್ತಾರೆ. ತಮ್ಮ ಹಳ್ಳಿಯಲ್ಲಿ ಓಡಾಡ್ತಿದ್ದ ನಮ್ಮನ್ನು ಕಂಡ ಚತ್ತನ್ ಗುರ್ಮಿತ್ ಮತ್ತು ಸ್ಕಿದ್ ಝೋಂಪಾ ಹಿರಿಯ ದಂಪತಿಗಳು ತಮ್ಮ ಮನೆಗೆ ಕರೆದೊಯ್ದು ತಿನ್ನೋದಕ್ಕೆ ಆಪ್ರಿಕಾಟ್ ಬೀಜಗಳನ್ನು ಕೊಟ್ಟು ಒಂದಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಆಮೇಲೆ ಈ ಪುಟಾಣಿಗಳನ್ನು ಭೇಟಿ ಮಾಡೋದು.